ನೀನು ನಂಬಿದ್ರೆ ನಂಬು, ಬಿಟ್ಟರೆ ಬಿಡು. ನಾಳೆ ಬೆಳಗ್ಗೆ ಅದು ನನ್ನ ರೂಮ್ ಕಡೆ ನೀನು ಬಂದರೆ ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಭುವನ್, ಅದು ನೀನೇನು ಹೇಳಬೇಕಾಗಿಲ್ಲ. ಈ ಹಳ್ಳಿಗೆ ಬರೋ ಆಸೆ ಇದ್ದಿದ್ದು ನಿನಗೆ. ನೀನಾಗೆ ಬಂದೆ, ನೀನು ಹುಡ್ಕೊಂಡು ನಾನು ಬಂದೆ. ನನ್ನಿಂದ ನೀನು ತುಂಬ ಅನುಭವಿಸ್ತಾ ಇದೆಯಾ ಶ್ರದ್ಧಾ? ಇವೆಲ್ಲ ಯಾಕೆ ಬೇಕು ಹೇಳು? ನಾನೇ ಊರು ಬಿಟ್ಟು ಹೋಗ್ತೀನಿ. ನಿನಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ವಾಪಸ್ ಬಾ. ನನಗೆ ಗುಡ್ ಲಕ್ ವಿಶ್ ಮಾಡಲ್ವಾ ನೀನು? ನೀನೇನು ಹೇಳಬೇಕಾಗಿಲ್ಲ, ವಿಶ್ ಮಾಡು ಸಾಕು. ಏನೋ ತಣ್ಣಗಾಗ್ತಾ ಇದೆ. ಚಳಿ ಇದೆಯಲ್ಲ, ಅದಕ್ಕೆ ತಣ್ಣಗಾಗ್ತಿದೆ ಅಷ್ಟೇ. ನೀ ಹೇಳು. ಒಳ್ಳೇದಾಗ್ಲಿ ಭುವನ್, ನಂಗೇನು ಹೇಳೋಕ್ಕೂ ತೋಚ್ತಾ ಇಲ್ಲ. ಏನಾದರೂ ಸ್ವಲ್ಪ ಹೊತ್ತು ಮಾತಾಡು, ಯಾಕಂದರೆ ಆಮೇಲೆ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಭುವನ್, ಅದು ಹೇಳು ಶ್ರದ್ಧಾ, ಕೇಳಿಸ್ಕೊತಾ ಇದ್ದೀನಿ. ಏನಿಲ್ಲ, ಏನೂ ಇಲ್ಲ. ನೋಡಿ, ಯಾರಾದರೂ ಬರ್ಬೋದು, ನೀವು ಮೊದಲು ಹೊರಡಿ ಇಲ್ಲಿಂದ. 2 ನಿಮಿಷ ಶ್ರದ್ಧಾ. ಯಾಕೆ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಕೈನ? ನಿಮ್ಮ ಕೈಯಲ್ಲಿ ಏನೋ ಇದ್ದಂಗಿದೆ. ಬಿಡಿ ಮೊದಲು, ನಾನು ಆಮೇಲೆ ಹೇಳ್ತೀನಿ. ಬಿಡಿ ಬಿಡಿ. ಭುವನ್, ಏನಿದು? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಲ್ವಾ ಡಿಯರ್? ಅದಕ್ಕೆ ಅದೊಂದು ಸಣ್ಣ ಡ್ರಾಮಾ ಅಷ್ಟೇ. ಬರ್ತೀನಿ. ಹಾಂ, ನಿನ್ನ ಬಿಟ್ಟು ಇಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ, ತಿಳ್ಕೊಂಬಿಡು. ನೀನೆಲ್ಲೋ, ನಾನಲ್ಲೇ. ಮೋಸ, ಬರೀ ಮೋಸ. ಸಕ್ಕರೆ ಮಾತಾಡಿ ಹೀಗೆ ಮರಳು ಮಾಡ್ತೀರಾ? ಐ ಹೇಟ್ ಯು ಭುವನ್. ಇಟ್ಸ್ ಓಕೆ. ನೀನು ರಂಗೋಲಿ ಕೆಳಗೆ ತೋರಿದ್ರೆ ನಾನು ಮಣ್ಣೊಳಗೇ ತೋರ್ಬೇಕಾಗತ್ತೆ. ಬಾಯ್, ಗುಡ್ ನೈಟ್.